ಕೋಲ್ಕತ್ತಾದಲ್ಲಿ ಖಾಕಿ ಕ್ರಾಂತಿ, ಸಿಬಿಐ ಪೊಲೀಸರ ಮಧ್ಯೆ ಜಟಾಪಟಿ, ಮೋದಿ ವಿರುದ್ಧ ದೀದಿ ಧರಣಿ. ಕೇಂದ್ರ ಸರ್ಕಾರದ ವಿರುದ್ಧ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅವರು ನಡೆಸ್ತಾ ಇರುವಂತಹ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಪ್ರಧಾನಿ ಮೋದಿ ಶಾ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತಹ ದೀದಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಮಮತಾ ಹೋರಾಟಕ್ಕೆ ವಿಪಕ್ಷಗಳು ಕೂಡ ಬೆಂಬಲವನ್ನ ನೀಡಿವೆ. ಇಲ್ಲಿ ಪ್ರಮುಖವಾಗಿ ಚಿಟ್ ಫಂಡ್ ಹಗರಣ ಹಾಗೂ ರೋಸ್ ವ್ಯಾಲಿ ಕೇಸ್ನಲ್ಲಿ ಕೋಲ್ಕತ್ತಾ ಪೊಲೀಸ್ ಆಯುಕ್ತರನ್ನ ಪ್ರಶ್ನಿಸೋಕೆ ಸಿಬಿಐ ಟೀಮ್ ನಿನ್ನೆ ಬಂದಿತ್ತು. ಆದ್ರೆ ಪೊಲೀಸರು ಸಿಬಿಐ ಅನ್ನೇ ವಶಕ್ಕೆ ಪಡೆದು ಬಿಡುಗಡೆಗೊಳಿಸಿದ್ರು. ಬಳಿಕ ಕೇಂದ್ರ ಸರ್ಕಾರದ ಧೋರಣೆಯನ್ನ ಖಂಡಿಸಿ ಮಮತಾ ಧರಣಿಯನ್ನ ಕುಳಿತಿದ್ರು. ಇತ್ತ ಸಿಬಿಐ ಪಶ್ಚಿಮ ಬಂಗಾಳ ಪೊಲೀಸರ ಕ್ರಮವನ್ನ ಖಂಡಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಬೆಳಗ್ಗೆ 10:30ಕ್ಕೆ ವಿಚಾರಣೆಯನ್ನ ನಡೆಸುವಂತ ಸಾಧ್ಯತೆ ಇದೆ. ಇಲ್ಲಿ ಪ್ರಮುಖವಾಗಿ ರಾಜಕೀಯದ ಸಂಘರ್ಷ ಹಾಗೂ ಕಾನೂನಿನ ಸಮರಕ್ಕೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಮುಂದಾಗಿದ್ದಾರೆ. ಇದು ಇವತ್ತಿನ 9am ಬಿಗ್ ಬ್ರೇಕಿಂಗ್ ನ್ಯೂಸ್. ಈಗ ಸಮುದ್ರದ ಆಳದಲ್ಲಿದೆ ಸಾವನ್ನೇ ಜಯಿಸುವಂತ ಮಹಾರಹಸ್ಯ. ಆ ದಿವ್ಯ ರಹಸ್ಯದಿಂದ ವಯಸ್ಸು ಆಗಲ್ಲ, ಸಾವು ಕೂಡ ಬರಲ್ಲ. ಯಾವುದು ಆ ಬ್ರಹ್ಮ ರಹಸ್ಯ? ಈ ಬಗ್ಗೆ ವಿಶೇಷ ಕಾರ್ಯಕ್ರಮ ಸಮುದ್ರ ಸಂಜೀವಿನಿ ಈಗ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.